ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಸದನದಲ್ಲಿ ಧರ್ಮಸ್ಥಳದ ಕದನ. ಗೃಹ ಸಚಿವ ಜಿ ಪರಮೇಶ್ವರ್ ಉತ್ತರಕ್ಕೆ ತೃಪ್ತರಾಗದ ವಿಪಕ್ಷ ಶಾಸಕರು. ಯಾರ ಒತ್ತಡದಿಂದ ಎಸ್ಐಟಿ ರಚನೆ ಮಾಡಿದ್ರಿ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯಾದ್ಯಂತ ಮೋಗೆ ಮಳೆಯ ಆರ್ಭಟ. ಅಪಾಯ ಮಟ್ಟದಲ್ಲಿ ತುಂಗೆ ಮತ್ತು ಭದ್ರೆ. ನಾಳೆಯೂ ಕೂಡ ಮಲೆನಾಡು ಮತ್ತು ಕರಾವಳಿಗೆ ರೆಡ್ ಅಲರ್ಟ್ ಘೋಷಣೆ. ಶಿವಮೊಗ್ಗ ಎನ್ಆರ್ಪುರ ರಸ್ತೆಯಲ್ಲಿ ಗುಂಡಿಗಂಡಾಂತರ. ಬಲಿಗಾಗಿ ಬಾಯ್ಬಿಟ್ಟು ಕಾದಿರುವ ರಸ್ತೆ. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಎನ್ನುತ್ತಿರುವ ಜನರು. ಧರ್ಮಸ್ಥಳದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಅನಾಮಧೇಯ ವ್ಯಕ್ತಿಯ ವಿರುದ್ಧವೇ ಕಾನೂನು ಕ್ರಮ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಧರ್ಮಸ್ಥಳದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವ ಶವಶೋಧ ಪ್ರಕರಣ ಮತ್ತು ಎಸ್ಐಟಿ ತನಿಖೆಗೆ ಸಂಬಂಧಿಸಿದಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ. ಆ ವ್ಯಕ್ತಿಯ ವಿರುದ್ಧ 10 ಪ್ರಕರಣಗಳು ಇವೆ. ಆ ವ್ಯಕ್ತಿಯನ್ನು ದೊಡ್ಡದು ಮಾಡೋದು ಬೇಡ, ಕ್ರಮ ಕೈಗೊಳ್ಳೋಕೆ ಸೂಚನೆ ಕೊಟ್ಟಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಎಸ್ಐಟಿ ರಚನೆ ಹೇಗಾಯಿತು, ಯಾವೆಲ್ಲ ಒತ್ತಡಗಳು ಇದ್ದವು, ಏನೇನು ಆಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಗೃಹ ಸಚಿವರು ಸದನದಲ್ಲಿ ಬಿಚ್ಚಿಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿ ಎಲ್ಲೆಲ್ಲಿ ಹೂತು ಹಾಕಿದ್ದೀನಿ ಅಂತ ಹೇಳಿದ್ದಾನೆ. ಅದನ್ನ ಮ್ಯಾಪ್ ಮಾಡಿಕೊಂಡು ತನಿಖೆ ನಡೀತಾ ಇದೆ. ಒಂದು ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದೆ, ಅದನ್ನ ಎಫ್ಎಸ್ಎಲ್ಗೆ ಕೊಡಲಾಗಿದೆ. ಮತ್ತೊಂದು ಜಾಗದಲ್ಲೂ ಮೂಳೆಗಳು ಸಿಕ್ಕಿದ್ದು ಅದನ್ನ ಎಫ್ಎಸ್ಎಲ್ಗೆ ಒಪ್ಪಿಸಲಾಗಿದೆ. ಸ್ಯಾಂಪಲ್ ಅನಾಲಿಸಿಸ್, ಡಿಎನ್ಎ ಅನಾಲಿಸಿಸ್ ಆದ ಮೇಲೆ ತನಿಖೆ ಆರಂಭವಾಗುತ್ತದೆ. ಆತ ಮೊದಲು ತಂದಿದ್ದ ತಲೆಬುರುಡೆಯನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಆ ರಿಸಲ್ಟ್ ಬಂದ ಮೇಲೆ ಮುಂದಿನ ತನಿಖೆ ನಿರ್ಧಾರವಾಗುತ್ತೆ ಎಂದು ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಏಳನೇದು ಟೆಂಪರರಿ ಚೇಂಜ್ ಆಫ್ ರೆಸಿಡೆನ್ಸ್ ಟು ಎ ರಿಲೇಟಿವ್ಸ್ ಹೌಸ್ ಆರ್ ಎ ನಿಯರ್ಬೈ ಟೌನ್ ಇಫ್ ವಿ ಈಸ್ ಕನ್ಸೆಂಟೆಡ್. ಎಸ್ಕಾರ್ಟ್ ಟು ಅಂಡ್ ಫ್ರಮ್ ದಿ ಪೊಲೀಸ್ ಸ್ಟೇಷನ್ ಅಂಡ್ ಕೋರ್ಟ್. Allowing a support person to remain present during the recording the statement by the police. The remaining protection measures will be considered at the subsequent stage if necessary arises. The above said protection measures will be in force for 60 days
from today unless the situation of urgency arises to conduct the next committee meeting. ಇದನ್ನು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಕೋರ್ಟ್ರಿಂದ ಆದೇಶವನ್ನು ಮಾಡ್ತಾರೆ. ಅದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂಥೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ತನಿಖೆ ಬಹಳ ಗಂಭೀರವಾಗಿ ನಡೀತಾ ಇದೆ. ಈಗೇನು ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಹೇಳಿದರು ಅದೆಲ್ಲವನ್ನು ಕೂಡ SITನವರು ಅವರಿಗೆ ಮಾಡಿದ್ದಾರೆ. ಜೊತೆಗೆ ಏನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಸಾಧ್ಯತೆ ಇದೆ, ಟ್ರಾನ್ಸ್ಪರೆಂಟಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ, ಯಾರದೇ ಒತ್ತಡಕ್ಕೆ ಮಣಿದೇ ಇರತಕ್ಕಂಥ ರೀತಿಯಲ್ಲಿ ಯಾರನ್ನೂ ಕೂಡ ಈ ಇನ್ವೆಸ್ಟಿಗೇಷನ್ನ ಡೈಲ್ಯೂಟ್ ಮಾಡೋದಕ್ಕೆ ಆಗಲಿ ಅವಕಾಶ ಕೊಡೋದಕ್ಕಾಗಲಿ ಇದು ಯಾವುದನ್ನೂ ಮಾಡದೆ ಬಹಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ನು ನಡೀತಾ ಇದೆ. ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀರಿ, ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ, ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದರೆ ಅಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ, ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. We have given the freedom for the SIT and SIT only will decide whether to go forward or not. ಈಗ ಇದನ್ನು ಖಾತ್ರಿ ಮಾಡ್ಕೊಳ್ಳೋದು ಹೇಗೆ? ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನ್ನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನ ಕ್ರಮಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ. ಇವತ್ತು ಭಾಳಷ್ಟು ವಿಚಾರಗಳು ಸ್ಪೆಕ್ಯುಲೇಷನ್ ಮೇಲೆ ನಡೀತಾ ಇದ್ದಾವೆ. ಹೀಗಂತೆ ಹಾಗಂತೆ. ನಾನು ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡಿಕೊಳ್ತೇನೆ, ಇದು ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರ. ಇದು ರಾಜ್ಯದ ಜನತೆ, ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತಾದಿಗಳು ಆ ಒಂದು ಧರ್ಮಸ್ಥಳಕ್ಕೆ ನಡ್ಕೊಳ್ತಾ ಇರ್ತಕ್ಕಂಥ ಅವ್ರ ಮನಸ್ಸಲ್ಲಿ ಕೂಡ ಏನೋ ಆತಂಕ ಇದೆ, ಎಲ್ಲೋ ಒಂದು ಡೌಟ್ ಬಂದಿದೆ. ಅದನ್ನು ಬಹಳ ಎಚ್ಚರಿಕೆಯಿಂದ ನಾವು ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಭಾಳಷ್ಟು ಜನ ಇದನ್ನು ಸ್ಪೆಕ್ಯುಲೇಟ್ ಮೇಲೆ ಬರೀತಾರೆ, ಪತ್ರಿಕೆಯಲ್ಲಿ ಬರೀತಾರೆ, ಮಾಧ್ಯಮದಲ್ಲಿ ತೋರಿಸ್ತಾರೆ. ಧರ್ಮಸ್ಥಳದ ವಿಚಾರದಲ್ಲಿ SIT ರಚನೆ ಮಾಡಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸದನದಲ್ಲಿ ಮಾತನಾಡಿದರು. ಯಾರ ಒತ್ತಡಕ್ಕೆ ಸರ್ಕಾರ ಮಣಿಯಿತು? ಹೈಕಮಾಂಡ್ ಒತ್ತಡಕ್ಕೆ ಮಣಿದು SIT ರಚನೆ ಮಾಡ್ತಾ ಎಂದು ಪ್ರಶ್ನೆ ಮಾಡಿದ್ರು. ಷಡ್ಯಂತ್ರ ಎಂದು ಉಪಮುಖ್ಯಮಂತ್ರಿಗಳೇ ಹೇಳಿಕೆ ನೀಡಿದ್ದಾರೆ. ಹಾಗಾದ್ರೆ ಷಡ್ಯಂತ್ರ ಮಾಡಿದ್ದು ಯಾರು? ಭುಜಬಲದ ಪರಾಕ್ರಮ, ಸಮರದೋಳ್ ಬಾಣ ಹೂಡು ಅಂತೇಳಿ ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ, ಏನೂ ಇಲ್ಲ. ಏನು ಅವ್ರು ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಇಲ್ಲಿ
ನನಗೆ ಅನಿಸುವಂಥದ್ದು, ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು. ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ, ಈ ಧರ್ಮಸ್ಥಳ ಇದೆಯಲ್ಲ, ಈ ಧರ್ಮಸ್ಥಳದ ಈ ವಿಚಾರದಲ್ಲಿ ಈ ಧರ್ಮಸ್ಥಳದ ಅನ್ಯಾಯ, ಮೋಸ, ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ, ಅದರಿಂದ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಏನೂ ಇಲ್ಲ, ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀರಿ, ರಿಪೋರ್ಟ್ ಕಳಿಸಿದ್ದೀರಿ, ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ. ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು, ನೀವು SIT ರಚನೆ ಮಾಡಿದ್ರಲ್ಲ, ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ. ಎಲ್ಲ ಅವ್ರು ಹೇಳ್ತಾರೆ, ಅಲ್ಲ ಒಂದು ನಿಮಿಷ, ನೀವು ಸಮಾಧಾನ. ಹಾಂ, ಒತ್ತಡ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ, ಒಂದು ವಾರದ ಪತ್ರಿಕೆ. CM ಮನೆಗೆ ಯಾರ್ಯಾರು ಪ್ರಗತಿಪರರು, ಈ ನಗರ ನಕ್ಸಲರು, ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ ಎಲ್ಲರೂ. ಯಾರು ಹೋಗಿದ್ದವರು? ನಾವು ಹೋಗಿದ್ರಾ? ನಾವೆಲ್ಲ ಹೋಗಿದ್ದೀರನಪ್ಪ SIT ಮಾಡಿ ಅಂತ? ನಾವ್ಯಾರು ಹೋಗಿಲ್ಲ. ಒತ್ತಡ ಮಾಡಿದವ್ರ ಹೆಸರೆಲ್ಲ ಇದೆ, ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ, ಅವ್ರು ಏನು ಒತ್ತಡ ಹಾಕಿದ್ರು ಬಂದಿದೆ. ಇಷ್ಟಿದ್ರು ನನಗೆ ಯಾರೋ ಹೇಳಿದ್ರು, ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ತು, ಅದಕ್ಕೋಸ್ಕರ SIT ಮಾಡಿದ್ರಿ. ಈಗೇನು ಹೇಳ್ತಾ ಇದ್ದಾರೆ, ಸತ್ಯ ಹೊರಬರಲಿ ಅಂತೇಳಿ ಮಾಡ್ತಾ ಇದ್ದೀರಿ ಅಂತ. ಅವ್ರು ಒಪ್ಕೊಂತೀನಿ, ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ, ಸರಿ ಏನಾಗಿದೆ, ಅದು ಜಗತ್ತಿಗೆ ಬಂದ್ಬಿಡ್ಲಿ, ಅವರು ಪವಿತ್ರರಾಗೋತಾರೆ ಅಂತ. ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ. ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ರೇಪು, ಧರ್ಮಸ್ಥಳದಲ್ಲಿ ಕೊಲೆ, ರೇಪು ಎಲ್ಲ ನೋಡಿದ್ದಾರೆ. ನೀವು ಹೇಳಿದೆಲ್ಲ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ? ಎಲ್ಲರೂ ನೋಡ್ತಾರ? ನೀವು SIT ರಚನೆ ಮಾಡಿದ್ರಲ್ಲ, ನಾನು ಬೆಳಗ್ಗೆನೂ ಪ್ರಸ್ತಾವ ಮಾಡಿದೆ. ಅವನ್ಯಾವನ ತಲೆ ಹಿಡ್ಕ ತೆಗೆದಾಕಿದನಪ್ಪ ಅದನ್ನು. ಅವನು ಹೇಳ್ದ, ಮುಖ್ಯಮಂತ್ರಿಗಳು 28 ಕೊಲೆ ಮಾಡಿದ್ದಾರೆ, ಅವ್ರನ್ನ ಜೈಲಿಗೆ ಹಾಕಿ. ನಾನು ಇವಾಗ ಮತ್ತೆ ಒಂದ್ಸರಿ ನೋಡ್ಕೊಂಬಂದೆ, ಜೈಲಿಗೆ ಹಾಕಿ ಹೇಳಿದ್ದಾರೆ. ನಾನು ನೋಡಿದ್ದೀನಿ, ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ನೀವು ಅದನ್ನು ಹೇಳಿದ್ದೀರಾ, ಅದು ಮೇನಲ್ಲಾಗಿರೋದು ಅಂತ. ಮೇನಲ್ಲಿ ನಿಮ್ಮದೇ ಸರ್ಕಾರ, 13ನೇ ತಾರೀಕು ಚುನಾವಣೆ ನಡೆದಿರೋದು, 29ನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನಿಮ್ಮದೇ ಸರ್ಕಾರ. ಹಾಗಾದ್ರೆ SIT ರಚನೆ ಮಾಡಿ. ಮುಖ್ಯಮಂತ್ರಿಗಳು ಆ 28 ಹಣ ಎಲ್ಲೆಲ್ಲಿ ಉಣಿದ್ದಾರೆ ತೆಗಿರಿ. ನಾವು ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಈ ತರದ ವ್ಯಕ್ತಿಗಳು ಯಾರು ಈ ಸಮಾಜಘಾತಕ ವ್ಯಕ್ತಿಗಳು ಇದ್ದಾರೆ, ಇಂಥವ್ರ ಬಗ್ಗೆ ನೀವು ಏನ್ ಕ್ರಮ ತೆಗೆದುಕೊಳ್ತೀರಾ? ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ. ಆ ವಿಶ್ವನಾಥ್ ಮಾತಾಡಿದ್ರು. ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು, ಈ ಸದನದಲ್ಲಿ ಏನಾದರೂ ಮಾತಾಡಿದ್ರೆ ಸದನದಲ್ಲೂ ನಮಗೆ ಬೆಲೆ ಇಲ್ಲ, ನಮಗೆ. ಇನ್ನು ಮಾತಾಡೋದು ನೀವು ಆಚರಣೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು? ಅದರಿಂದ ನನಗೆ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನು ಆಮೇಲೆ ಮಾತಾಡಪ್ಪ, ಏನು ಗೊತ್ತಿಲ್ಲ ಮತ್ತೆ ಮಾತಾಡಿ. ಒಟ್ಟಾರೆಯಾಗಿ ನಿಮ್ಮ ಉದ್ದೇಶ ಏನು? ಈಗ ಮಾತಾಡಬೇಡ, ಅವ್ರು ಮಾತಾಡಿ ಆಗ್ಲಿ, ಹೇಳ್ತಾರೆ ಕೇಳಿ. ಅವ್ರು ಮಾತಾಡ್ತಾರೆ, ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ ಈಗ, ಆಯ್ತು. ಕೂತ್ಕೊಳ್ಳಿ. ಸದನದಲ್ಲಿ DCM DK ಶಿವಕುಮಾರ್ ಹೇಳಿಕೆ, CMಗೆ ವಿರುದ್ಧ 24 ಕೊಲೆ ಮಾಡಿದ ಆರೋಪ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ಮುಖ್ಯಮಂತ್ರಿಗಳ ವಿರುದ್ಧ ಕೊಲೆ ಆರೋಪ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಆಡಳಿತ ಮತ್ತು ವಿಪಕ್ಷದವರ ನಡುವೆ ಮಾತಿನ ಸಮರಕ್ಕೆ ಸದನ ಕಾರಣವಾಯಿತು. ಈ ಕುರಿತು ಸದನದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ನನಗೂ ಅವರು ಮಾತನಾಡಿದ್ದನ್ನು ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದೇನೆ ಎಂದರು. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಅಸೆಂಬ್ಲಿಲಿ ಆ ಹೆಸರುಗಳನ್ನ ತಗೊಂಡು ಲೀಡರ್ ಮಾಡಕ್ಕೆ ಹೆಸರು ತಗೊಳ್ಳಿಲ್ಲ ಸರ್, ಹೆಸರು ತಗೊಳ್ಳಿಲ್ಲ. ಲೆಟ್ ದಿ ಹೋಮ್ ಮಿನಿಸ್ಟರ್ ಟೇಕ್ ವಾಟ್ ಹೆಸರು ತಗೊಳ್ಳಿಲ್ಲ. ಮುಖ್ಯಮಂತ್ರಿಗಳ ಬಗ್ಗೆ ಆತ ಹೇಳಿದ್ರ ಬಗ್ಗೆ ಒಂದು SIT ರಚನೆ ಮಾಡಿ, ಮುಖ್ಯಮಂತ್ರಿಗಳ ಬಗ್ಗೆನೇ ಎನ್ಕ್ವೈರಿ ಆಗಬೇಕು. ಮುಖ್ಯಮಂತ್ರಿಗಳೇ, ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಿ SIT ರಚನೆ ಮಾಡಿ. ಹೋಮ್ ಮಿನಿಸ್ಟರ್ ಆಗಿದ್ರು, ಯಾಕೆ ಚರ್ಚೆ ಚರ್ಚೆ ಮಾಡುವಂತ ಹೆಸರು ಅಲ್ಲ ಅಧ್ಯಕ್ಷರೇ. ಗೊತ್ತಿದೆ ನಮಗೆ. ಈಗ ಅವ್ರ ಹೆಸರು ದೊಡ್ಡ ಮಾತಾಡೋರ್ನ ಬಹಿರಂಗವಾಗಿ ಬಿಡ್ತೀರಿ ಅಂತಂದ್ರೆ ಸರ್ಕಾರ ಯಾರೇ ಸಣ್ಣದವನು ಸಣ್ಣ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಅವ್ರ ಹೆಸರು ಪ್ರಚಾರ ಮಾಡ್ತಾನೆ. ಪ್ರಚಾರ ಇಲ್ಲಂಗೆ ಮಾಡೋಣ ಅವನ್ನ. ಮಾತಾಡ್ತೇನೆ, ನಾವೇ ಸುಮ್ಮನೆ ಇರ್ಬೇಕಣ್ಣ. ನಿನ್ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ನಾವು ಮಾತಾಡಿ ಟೀಕೆ ಮಾಡಿದೀನಿ ನಾನು. ಶಾಸಕಾಂಗ ಸದನದ ಯಾರೇ ಮೇಲೆ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಬಂದ್ರೆ ಇದು ಪಾರ್ಟಿ ಅಂತ ಹೇಳಿ ಬರೋದಿಲ್ಲ. ಶಾಸಕಾಂಗ ಸಭೆ ಯಾವ ದೊಡ್ಡದು ಅಂತ ಹೇಳಿ ಹೆಸರು ಶಿವಲಿಂಗೇಗೌಡರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು. ನೀವು ಯಾರು ಹೆಸರು ಹೇಳ್ತಾ ಇದ್ದೀರಿ ಅದನ್ನ ಪ್ರಸ್ತಾವನೆ ಮಾಡಿದ್ರು. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ನಾನು ಸಿಎಂಗೆ ಹೇಳಿದೆ. ಸಿಎಂ ನೋಡಿರ್ಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟು ಹಿಮ್, ಈ ತರ ಇದೆ, ಈ ತರ ಮಾಡಿದ್ದಾರೆ, ನಿಮ್ನೆ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ಅದನ್ನ ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ. ಬೇರೆ ಅವ್ರ ಕೈಲಿ ಅಧಿಕಾರ ಇದೆ, ಅದಕ್ಕೆ ಅಧಿಕಾರದಲ್ಲಿ ಏನ್ ಮಾಡಬೇಕು ಅದಕ್ಕೆ ಮಾಡ್ಲಿ. ಆ ಭಾಷೆ ಎಲ್ಲ ನಾನು ನೋಡಿದೀನಿ. ಇವತ್ತು ಬೆಳಗ್ಗೆ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದ್ದೀನಿ. ಬಹಳ ನಮಗೂ ಬೇಜಾರಾಯ್ತು ಅದನ್ನ ನೋಡ್ಬಿಟ್ಟು. ನನಗೂ ಕಳಿಸ್ಕೊಟ್ರು ಅದನ್ನೆಲ್ಲ. ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್, ಬಟ್ ಸ್ಟಿಲ್ ದೇ ಆರ್ ಶೇರಿಂಗ್ ಲಾಟ್ ಆಫ್ ಇನ್ಫಾರ್ಮೇಶನ್ ಟು ಮೀ ಲೈಕ್ ಯು ಪೀಪಲ್. ಸೊ ಇಲ್ಲಿ ಡೆಫಿನೆಟ್ಲಿ ಐ ಥಿಂಕ್ ಸೊ ಹೋಮ್ ಮಿನಿಸ್ಟರ್ ವಿಲ್ ಡೀಲ್ ವಿತ್ ಇಟ್. ಅಲ್ಲ ಡಿ ಕೆ ಶಿವಕುಮಾರ್ ಅವರೇ, ಬೇರೆ ವಿಚಾರ ಬಂದಾಗ ಸ್ವಲ್ಪ ಖಡಕ್ ಆಗಿ ಜೋರಾಗಿ ಅಂತ ಅಂದ್ರಿ. ಇವಾಗ ಎಲ್ಲಿ ಅದು ಅನ್ಲೇ ಇಲ್ಲಲ್ಲ. ಸಿಎಂ ಮೇಲೆ ಬಂದಾಗ 28 ಕೊಲೆ ಬಂದಾಗ ಒಂದ್ಸರಿ ಹಿಂಗ್ ಅಂದಿದ್ರೆ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ. ಅನಿಸ್ತಾ ಇದೆ ನನಗೆ. ಆಯ್ತು, ಗೃಹ ಸಚಿವರು ನನಗೂ ನನ್ನ ಬಗ್ಗೆನೂ ಮಾತಾಡ. ಕನ್ನಡದ ನಟ ಹಾಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಹಿಂದೆ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇತರ ರೌಡಿ ಶೂಟರ್ಗಳ ಜೊತೆ ದರ್ಶನ್ ಸಿಗರೆಟ್ ಸೇದುತ್ತಾ ಕುಳಿತ ಫೋಟೋ ವೈರಲ್ ಆಗಿತ್ತು. ಅಲ್ಲದೆ ಸಹ ಕೈದಿ ವಿಡಿಯೋ ಕಾಲ್ ಮಾಡುವಾಗ ಇವರು ಕೂಡ ಅದರಲ್ಲಿ ಕಾಣಿಸಿಕೊಂಡಿದ್ರು. ಈ ಪ್ರಕರಣ ಗಂಭೀರವಾಗಿ ಸ್ವೀಕರಿಸಿದ ನ್ಯಾಯಾಲಯ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಿ ಆದೇಶ ಹೊರಡಿಸಿತ್ತು. ಈ ಆದೇಶದ ಬೆನ್ನಲ್ಲೇ ದರ್ಶನ್ ಅವರು ಬಳ್ಳಾರಿಗೆ ಸ್ಥಳಾಂತರಗೊಂಡರು. ಈಗ ಅವರು ಮತ್ತೆ ಜೈಲಿಗೆ ಮರಳಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಸ್ಥಳಾಂತರ ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಪ್ರಾಸಿಕ್ಯೂಷನ್ ಪರ ಅಭಿಯೋಜಕರು ಸೆಷನ್ ಕೋರ್ಟ್ನಲ್ಲಿ ಹೀಗೊಂದು ಮನವಿ ಮಾಡಿದ್ದಾರೆ. ಆರೋಪಿಗಳು ಜಾಮೀನಿಗೂ ಮುಂಚೆ ಇರುವ ಜೈಲಿಗೆ ಶಿಫ್ಟ್ ಆಗಬೇಕು ಎಂದು ಅದರಲ್ಲಿ ಕೋರಲಾಗಿದೆ. ಹಾಗಾದಲ್ಲಿ ದರ್ಶನ್ಗೆ ಸಂಕಷ್ಟ ಎದುರಾಗಲಿದೆ. ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೆ ಕುಟುಂಬದವರಿಗೆ ಸಮಸ್ಯೆ ಆಗಲಿದೆ. ದರ್ಶನ್ ಭೇಟಿಗಾಗಿ ಕುಟುಂಬದವರು ಸಾಕಷ್ಟು ದೂರ ಪ್ರಯಾಣ ಮಾಡಬೇಕಾಗುತ್ತದೆ.
ಶಿವಮೊಗ್ಗದ ಹಲವು ಲಾಡ್ಜ್, ಹೋಮ್ ಸ್ಟೇ ಮತ್ತು ಬೀಚ್ಗಳಲ್ಲಿ ತಪಾಸಣೆ ನಡೆದಿದೆ. ಗಣೇಶ ಮತ್ತು ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಬರುವ ಹಲವು ಲಾಡ್ಜ್ಗಳಿಗೆ ಪೊಲೀಸರು ಭೇಟಿ ನೀಡಿ ಲಾಡ್ಜ್ ಮಾಲೀಕರು, ಮ್ಯಾನೇಜರ್ಗಳಿಗೆ ತಿಳುವಳಿಕೆಯನ್ನ ನೀಡಿದ್ದಾರೆ. ತಪಾಸಣೆಯ ಸಂದರ್ಭದಲ್ಲಿ ಲಾಡ್ಜ್, ಪಿಜಿ ಮತ್ತು ಹೋಮ್ ಸ್ಟೇಗಳಿಗೆ ಬಂದು ತಂಗಿರುವ ಗ್ರಾಹಕರ ಮಾಹಿತಿಯನ್ನ ರಿಜಿಸ್ಟರ್ನಲ್ಲಿ ನಮೂದಿ ಮಾಡಿರುವುದನ್ನು ಮತ್ತು ಲಾಡ್ಜ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿರುವ ಬಗ್ಗೆ ಹಾಗೂ ಅವುಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಹಾಗೂ ವಿಶೇಷವಾಗಿ ಕಳೆದ 15 ದಿನಗಳಲ್ಲಿ ಬಂದು ತಂಗಿದ ಗ್ರಾಹಕರ ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗಿದೆ. ಆನಂತರ ಲಾಡ್ಜ್, ಪಿಜಿ ಮತ್ತು ಹೋಮ್ ಸ್ಟೇಗಳ ವ್ಯವಸ್ಥಾಪಕರಿಗೆ ತಂಗಲು ಬರುವ ಗ್ರಾಹಕರುಗಳ ಹೆಸರು, ವಿಳಾಸ ಹಾಗೂ ಮೊಬೈಲ್ ನಂಬರ್ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ರಿಜಿಸ್ಟರ್ನಲ್ಲಿ ನಮೂದು ಮಾಡಲು, ಗ್ರಾಹಕರು ನೀಡುವ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಿ ಅವರದ್ದೇ ಮೊಬೈಲ್ ನಂಬರ್ ಎಂದು ಖಚಿತಪಡಿಸಿಕೊಳ್ಳಲು, ಗ್ರಾಹಕರ ಐಡಿ ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ಪಡೆಯಲು, ಲಾಡ್ಜ್ಗೆ ಬರುವ ಗ್ರಾಹಕರ ತಂಗುವ ಉದ್ದೇಶವನ್ನು ಕೇಳಿ ಪಡೆದು ರಿಜಿಸ್ಟರ್ನಲ್ಲಿ ನೋಂದಾಯಿಸಲು ಸೂಚನೆ ನೀಡಿರುತ್ತಾರೆ. ಒಂದು ವೇಳೆ ಗ್ರಾಹಕರುಗಳ ಬಗ್ಗೆ ಯಾವುದೇ ಅನುಮಾನ ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಸೂಚನೆಗಳನ್ನು ಸಹ ನೀಡಲಾಯಿತು. ರಾಜ್ಯದಲ್ಲಿ ಮಳೆಯ ಆರ್ಭಟ ಮತ್ತೆ ಹೆಚ್ಚಾಗಿದೆ. ಕಳೆದ ಕೆಲ ದಿನಗಳಿಂದ ಬಿಟ್ಟು ಮಳೆರಾಯ ಅಬ್ಬರಿಸ್ತಾ ಇದ್ದಾರೆ. ಈ ನಡುವೆ ಹವಾಮಾನ ಇಲಾಖೆ ಕರಾವಳಿ ಜಿಲ್ಲೆ ಮತ್ತು ಮಲೆನಾಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಇಂದು ಮತ್ತು ನಾಳೆ ಕರಾವಳಿಯ 3 ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಉಡುಪಿಗೆ ರೆಡ್ ಅಲರ್ಟ್ ಕೊಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರಿಗೂ ರೆಡ್ ಅಲರ್ಟ್ ಕೊಡಲಾಗಿದೆ. ಆಗಸ್ಟ್ 22ರವರೆಗೂ ಕರಾವಳಿಗೆ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ.
ಹಾಗೂ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ಬೆಳಗಾವಿ, ಹಾವೇರಿ, ಹಾಸನ, ಕೊಡಗು ಜಿಲ್ಲೆಗಳಿಗೆ 3 ದಿನ ಭಾರೀ ಮಳೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಬೀದರ್, ಗದಗ, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳ ಕಾಲ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಶೃಂಗೇರಿಯಲ್ಲಿ ತುಂಗೆಯ ಆರ್ಭಟ, ಪಾರ್ಕಿಂಗ್ ಸುತ್ತಮುತ್ತ ನುಗ್ಗಿದ ನೀರು. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ,
ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು, ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ವೀಕ್ಷಕರು. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಶೃಂಗೇರಿಯಲ್ಲೂ ಪ್ರವಾಹ ಪರಿಸ್ಥಿತಿ ಉದ್ಭವವಾಗಿದೆ. ತುಂಗೆಯ ಆರ್ಭಟ ಹೆಚ್ಚಾಗಿದ್ದು ಪಾರ್ಕಿಂಗ್ ಮಾಡೋ ಜಾಗದವರೆಗೂ ತುಂಗೆಯ ನೀರು ನುಗ್ಗಿದೆ. ಕೆಲ ಅಂಗಡಿಗಳು ಮುಳುಗಡೆಯಾಗಿದ್ದು ಜನರು ನಡೆದಾಡೋದಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಾಯ ಮಟ್ಟದಲ್ಲಿ ತುಂಗೆ ಹರಿಯುತ್ತಿದ್ದು ಏನಾಗುತ್ತೋ ಏನೋ ಅನ್ನೋ ಆತಂಕ ನಿರ್ಮಾಣವಾಗಿದೆ. ರಾಜ್ಯದ ಮಂಗಳೂರು, ಉಡುಪಿ, ಕರಾವಳಿ, ಮಲೆನಾಡು ಹಾಗೂ ವಿವಿಧ ಭಾಗಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಮಲೆನಾಡ ಜೀವನಾಡಿಯಾಗಿರುವ ತುಂಗಾ ನದಿಯು ತುಂಬಿ ಹರಿಯುತ್ತಿದೆ. ತುಂಗಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 73,451 ಕ್ಯೂಸೆಕ್ ಆಗಿದ್ದು ಜಲಾಶಯದಿಂದ 76,656 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಇನ್ನು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾದ ಕಾರಣ ನದಿಯ ನೀರಿನ ಮಟ್ಟದಲ್ಲೂ ಅತಿಯಾದ ಏರಿಕೆ ಕಂಡುಬಂದಿದೆ. ನದಿಯು ತನ್ನ ಪಾತ್ರದ ಹೊಲ, ತೋಟ ಹಾಗೂ ರಸ್ತೆಗಳಿಗೆ ತನ್ನ ಬಾಹುವನ್ನು ವಿಸ್ತರಿಸಿಕೊಂಡಿದ್ದು ಶಿವಮೊಗ್ಗದ ಕೋರ್ಪಲಯ್ಯ ಚಿತ್ರದ ಬಳಿಯ ಮಂಟಪವು ಮುಳುಗಿದೆ. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆಯ ಸಂದೇಶವನ್ನು ನೀಡಲಾಗಿದೆ. ದೊಡ್ಡ ಹೌದು ಬ್ಲಡ್ ಅಲ್ಲಿ ಬಂದು ಸಿಗಾಕೊಂಡು ಅದು ಈಗ ಸದ್ಯ ಮೇಲೆತ್ತಕ್ಕಾಗಲ್ಲ ಅದಕ್ಕೆ.
ಬಿಡಲ್ಲ ಕಾಣ್ತಿಲ್ವಾ ಅವ್ರು ಆ ಕಡೆಯಿಂದ ಬರ್ತಿದ್ದಾರೆ ಕ್ಲೋಸ್ ಆಗಿದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂಗಾರು ಮಳೆಯ ಆರ್ಭಟ ಹೆಚ್ಚಾದ ಕಾರಣ ಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 34,430 ಕ್ಯೂಸೆಕ್ ಆಗಿದ್ದು, ಜಲಾಶಯದ ಹೊರಹರಿವಿನ ಪ್ರಮಾಣ 39,245 ಕ್ಯೂಸೆಕ್ ಆಗಿದೆ. ಇನ್ನು ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 186 ಅಡಿಯಾಗಿದ್ದು, ಜಲಾಶಯದಲ್ಲಿ ಪ್ರಸ್ತುತ ನೀರಿನ ಮಟ್ಟ 184.9 ಅಡಿಯಾಗಿದೆ. ಇನ್ನು ಜಲಾಶಯ ಭರ್ತಿಯಾಗಲು ಕೇವಲ 1.1 ಅಡಿ ಮಾತ್ರ ಉಳಿದಿದ್ದು, ಜಲಾಶಯ ಭರ್ತಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇದೇ ಹಿನ್ನೆಲೆಯಲ್ಲಿ ಭದ್ರಾ ನದಿಯ ಹಳೆಯ ಸೇತುವೆ ಮುಳುಗಡೆಯಾಗಿದ್ದು, ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಸಂದೇಶವನ್ನು ನೀಡಲಾಗಿದೆ.
ಲಿಂಗನಮಕ್ಕಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಒಳಹರಿವಿನ ಮಟ್ಟ 59,891 ಕ್ಯೂಸೆಕ್ ಹಾಗೂ ಹೊರಹರಿವಿನ ಮಟ್ಟ 3,651.81 ಕ್ಯೂಸೆಕ್ ಆಗಿದೆ. ಇನ್ನು ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 1,819 ಅಡಿಯಾಗಿದ್ದು ಜಲಾಶಯದಲ್ಲಿ ಪ್ರಸ್ತುತ ನೀರಿನ ಮಟ್ಟ 1,815.5 ಅಡಿಯಾಗಿದೆ. ಇನ್ನು ಜಲಾಶಯ ಭರ್ತಿಯಾಗಲು 3.5 ಅಡಿ ಉಳಿದದ್ದು. ಈ ಬಾರಿ ಲಿಂಗನಮಕ್ಕಿ ಜಲಾಶಯವನ್ನು ಊಹಿಸಲಾಗಿದೆ. ಮಲೆನಾಡಿನಲ್ಲಿ ಮಳೆ ಆರಂಭವಾಗಿದೆ. ರಸ್ತೆಗಳಂತೂ ಓಡಾಡೋದು ಕೂಡ ಕಷ್ಟವಾಗಿದೆ. ಇದಕ್ಕೆ ಸೂಕ್ತ ಉದಾಹರಣೆ ಎಂದರೆ ಶಿವಮೊಗ್ಗದಿಂದ ಎನ್ಆರ್ಪುರ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ರಸ್ತೆಯುದ್ದಕ್ಕೂ ಬಾಯಿ ತೆರೆದಿರುವ ಗುಂಡಿಗಳು ಪ್ರಯಾಣಿಕರ ಪ್ರಾಣ ಹಿಂಡಲು ಸಿದ್ಧವಾದಂತಾಗಿದೆ. ಇನ್ನು ಈ ಹಿಂದೆ ಇದೇ ರಸ್ತೆಯಲ್ಲಿ ಗುಂಡಿಯ ಕಾರಣದಿಂದಾಗಿ 2-3 ಅಪಘಾತಗಳು ನಡೆದಿದ್ದಾವೆ. ರಸ್ತೆಯಲ್ಲಿ ಗುಂಡಿಗಳಿದವೋ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯೋ ಎಂದು ಪ್ರಯಾಣಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ ಫಾಸ್ಟ್ ಅಲ್ಲ ಫಾಸ್ಟ್ ಲಕ್ಕಿನಕೊಪ್ಪ, ಅಮೃತೂರು, ಕಾಚಿನಕೊಪ್ಪ, ತೋಟದಕೆರೆ, ಹುರುಳಿಹಳ್ಳಿಗೆ ದಿನನಿತ್ಯ ಓಡಾಡುವ ಪ್ರಯಾಣಿಕರ ಗೋಳಂತೂ ಹೇಳಲಾಗ್ತಿಲ್ಲ. ಇನ್ನು ಶಿವಮೊಗ್ಗದ ಕುವೆಂಪು ವಿವಿ ಭದ್ರಾ ಪ್ರಾಜೆಕ್ಟ್ ಲಕ್ಕವಳ್ಳಿ ಹೋಗೋದಕ್ಕೂ ಇದೇ ರಸ್ತೆ ಮುಖಾಂತರ ಸಾಗಬೇಕು. ಆದರೂ ಈ ಭಾಗದ ಶಾಸಕರಾಗಲಿ ಸರ್ಕಾರವಾಗಲಿ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. 2 ಕ್ಷೇತ್ರಗಳ ಗಡಿಭಾಗ ಹಂಚಿಕೊಂಡಿರುವ ರಸ್ತೆಗಳಿಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೋ, ಪ್ರಯಾಣಿಕರಿಗೆ ಅದ್ಯಾವಾಗ ಸುಗಮ ಸಂಚಾರಕ್ಕೆ ಅನುವಾಗುತ್ತೋ ಗೊತ್ತಿಲ್ಲ.
ಕಳೆದ ಬಾರಿ ಅಧಿವೇಶನದಲ್ಲಿ ಪ್ರಶ್ನೆ ಜಂಗಲ್ ಖರಾಬ್ ಮತ್ತು ಬಿ ಖರಾಬ್ ಇದ್ದಾಗ ಆ ಜಮೀನನ್ನ ಯಾರಿಗೂ ನೀಡುವುದಕ್ಕೆ ಬರೋದಿಲ್ಲ, ಆದರೂ ಭೂಮಿಯನ್ನು ನೀಡಲಾಗಿದೆ ಎಂದು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾ ಪೂರ್ಯ ನಾಯಕ್ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಣಬಲ ತೋಳ್ಬಳ ಪ್ರಭಾವ ಆರಂಭವಾಗಿದೆ, ಬಡವರಿಗೆ ಕೊಡೋದಕ್ಕೆ ಬರೋದಿಲ್ಲ ಅಂದಮೇಲೆ ಶ್ರೀಮಂತರಿಗೆ ಹೇಗೆ ಕೊಡ್ತೀರಿ ಎಂದು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು, ತನಿಖೆ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಲಾಗಿದೆ, ಆದರೆ ಪ್ರಗತಿ ಆಗಿಲ್ಲ ಎಂದು ಹೇಳಿದರು. ಇದಕ್ಕೆ ಪರಿಹಾರ ಅಂದ್ರೆ ತನಿಖೆ ಪೂರ್ಣ ಮಾಡಬೇಕು, ಆ ನಂತರವೇ ನಾವು ಕ್ರಮ ಕೈಗೊಳ್ಳೋದಕ್ಕೆ ಬರುತ್ತೆ ಎಂದು ಉತ್ತರ ನೀಡಿದರು. ಒಂದು ಹೇಳ್ಬಿಡ್ತೀನಿ, ಈ ಪ್ರಕರಣದಲ್ಲಿ ತನಿಖೆಗೆ ಆದೇಶಿಸಿದ್ದರೂ ಸಹ ಸದರಿ ಭೂಮಿಯ ಪೋಡಿ ನೋಂದಣಿ ಖಾತೆ, ಪೌತಿ ಖಾತೆ ಇತ್ಯಾದಿಗಳನ್ನು ನಿಲ್ಲಿಸಲು ಕಾನೂನಡಿಯಲ್ಲಿ ಸಾಧ್ಯವಿರುವುದಿಲ್ಲ. ಆದ್ದರಿಂದ ಯಾವುದೇ ವಿಚಾರಣೆ ನಡೆಯುತ್ತಿದ್ದರೂ ನಿಯಮಾನುಸಾರ ಮುಂದುವರಿಯಬಹುದಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದೆ ಅಂಥೇಳಿ ಅವರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಆಗ್ತಾರೆ. ಇದರಿಂದ ಅಲ್ಲಿ ಒಂದು ರೀತಿಯ ಹಣಬಲ ತೋಳು ಬಲದ ಪ್ರಭಾವ ಪ್ರಾರಂಭ ಆಗಿದೆ. ಅಧ್ಯಕ್ಷರೇ, ದಯವಿಟ್ಟು ಇದಕ್ಕೆ ಮಾನ್ಯ ಸಚಿವರ ಹತ್ರ ಕೇಳ್ಕೊಳ್ತೀನಿ, ಇದು ಕಡಿವಾಣ ಹಾಕಬೇಕು. ತಾವು ಯಾವುದೇ ರೀತಿಯ ತನಿಖೆ ಆಗದೆ ಯಾವಾಗ ನೀವೇ ಹೇಳ್ತೀರಿ ಜಂಗಲ್ ಖರಾಬು ಕೊಡೋಕ್ಕೆ ಬರಲ್ಲ ಅಂದಮೇಲೆ, ಬಡವರಿಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದ್ಮೇಲೆ ಯಾವುದೋ ಒಬ್ಬ ಶ್ರೀಮಂತರಿಗೆ ಅದನ್ನು ಕೊಡೋಕ್ಕೆ ಹೇಗೆ ಬರುತ್ತೆ? ಅದಕ್ಕೆ ಕಾನೂನು ತಿದ್ದುಪಡಿ ಆಗುತ್ತಾ ಶ್ರೀಮಂತರಿಗೋಸ್ಕರ? ಅದನ್ನು ದಯವಿಟ್ಟು ಮಾನ್ಯ ಸಚಿವರ ಹತ್ರ ಭಾಳ ಬದ್ಧತೆ ಇರತಕ್ಕಂಥ ಸಚಿವರು, ತಾವಿದಕ್ಕೆ ದಯವಿಟ್ಟು ಸರಿಯಾದ ನಿಮ್ಮಿಂದ ನ್ಯಾಯ ಸಿಗಬೇಕು ನಮ್ಮ ಭಾಗದ ರೈತರಿಗೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿ ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ ಮೇಲೇ ಇದಕ್ಕೊಂದು ತನಿಖೆಯನ್ನು ಕೂಡ ನಾವು ಆದೇಶ ಮಾಡಿದ್ದೇವೆ. ಬೆಂಗಳೂರು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ತನಿಖಾ ಸಮಿತಿಯನ್ನು ರಚನೆ ಮಾಡಿ ಇದರ ನೈಜತೆಯನ್ನು ಪರಿಶೀಲನೆ ಮಾಡುವಂಥ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಅವರು ತನಿಖೆ ಆರಂಭ ಮಾಡಿದರೆ, ಪ್ರಗತಿ ಆಗಿಲ್ಲ. ಬಟ್ ಅದನ್ನು ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು ಅಂತ ನಾನು ಆಲ್ರೆಡಿ ಪ್ರಾದೇಶಿಕ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೇನೆ. ಎರಡನೇದು, ಮಾನ್ಯ ಸದಸ್ಯರು ಕೇಳ್ತಾ ಇರೋದು, ಏತನ್ಮಧ್ಯ ಇದು ಏನು ಪೋಡ್ ಆಗುವಂಥದ್ದು ಅಥವಾ ಟ್ರಾನ್ಸಾಕ್ಷನ್ ಆಗುವಂಥದ್ದು ನಿಲ್ಲಿಸಬೇಕು ಅಂತ ಅವರು ಇನ್ ದ ಮೀನ್ ಟೈಮ್ ಪ್ರಾದೇಶಿಕ ಆಯುಕ್ತರು ಒಂದು ಲಿಖಿತವಾಗಿ ಸೂಚನೆ ಕೊಟ್ಟಿದ್ದಾರೆ. ಅವ್ರಿಗೆ ಗ್ರ್ಯಾಂಟ್ ಅಂತ ನಾವು ಈಗ ಆಲ್ರೆಡಿ ಇರೋದ್ರಿಂದ ಅವರು ಗ್ರ್ಯಾಂಟು ಪಡ್ಕೊಂಡಿರೋದನ್ನು ನಾವು ಸೆಟ್ ಅಸೈಡ್ ಮಾಡಿದರೆ ಅದು ನಾಳೆ ಎಲ್ಲ ಸೆಟ್ ಅಸೈಡ್ ಆಗುತ್ತೆ. ಕೂತ್ಕೊಳ್ಳಿ ದಯವಿಟ್ಟು, ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರಿ. ಗ್ರ್ಯಾಂಟ್ ಅಂತ ಇರೋದ್ರಿಂದ ಅವರ ರೈಟ್ಸನ್ನು ನಾವು ಕರ್ಟೇಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಲೀಗಲ್ ಆಗಿ ಅವರು ಒಂದು ರಿಪ್ಲೈ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಬರೆದಿರೋದು ಪತ್ರ ಲೀಗಲ್ ಆಗಿದೆ. ಯಾಕಂದರೆ ಒಂದು ಸತಿ ಈಗ ಗ್ರ್ಯಾಂಟು ಒಂದೇ 63 ತಾಲೂಕು ಘೋಷಣೆ ಮಾಡಿದ್ರೂ ಕೆಲ ತಾಲೂಕುಗಳಲ್ಲಿ ಹೋಬಳಿ ಮಾಡಿ ಅಂತ ಹೇಳೋ ಪರಿಸ್ಥಿತಿ ಇದೆ. ಕೇವಲ 14 ತಾಲೂಕುಗಳಿಗೆ ಆಡಳಿತ ಕಚೇರಿ ನೀಡಿದ್ದಾರೆ. ನಾವು ಬಂದ ಮೇಲೆ 49 ತಾಲೂಕುಗಳಿಗೆ ಆಡಳಿತ ಕಚೇರಿ ಒದಗಿಸಿದ್ದೇವೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಸದನದಲ್ಲಿ ಮಾತನಾಡಿದ ಅವರು, ಹೊಸ ತಾಲೂಕು ಮಾಡುವಾಗ ಮಾನದಂಡ ಇರಬೇಕೆಂದು ಹೇಳಿದರು. ಅಲ್ಲಿನ ಜನರೇ ಹೋಬಳಿ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಎಂದು ಹೇಳಿದರು. ಹೊಸ ತಾಲೂಕು ಮಾಡಿ ಅಂತ ಕೇಳುವವರಿಗೂ ಸಚಿವರು ಸದನದಲ್ಲಿ ಉತ್ತರ ಕೊಟ್ಟರು. ಸೈಂಟಿಫಿಕಲಿ ರೆಕಮೆಂಡ್ ಆಗಿದೆ, ಅಶ್ಯೂರ್ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ, ಆದರೆ ಮಾಡೋವಾಗ ಬಿಟ್ಬಿಟ್ಟಿದ್ದಾರೆ ಇವ್ರದ್ದು. ಸೊ ಇವ್ರದ್ದು ಬೇರೆ ಕ್ಯಾಟಗರಿಯಲ್ಲಿ ಇದೆ. ನಾನು ಅವರಿಗೆ ಸದ್ಯಕ್ಕೆ ಇಷ್ಟೇ ಹೇಳಬಲ್ಲೆ, 63 ತಾಲೂಕಲ್ಲಿ ಹೋದ ಸರ್ಕಾರದಲ್ಲಿ ಅವರಿಗೆ ಪಾಪ 16 ಬಾರಿ ನಾನು ಹೇಳಿದ್ದೇನೆ, ಫಾರ್ ದ ರೆಕಾರ್ಡ್ ರಿಪೀಟ್ ಮಾಡ್ತಾ ಇದ್ದೇನೆ. 63 ತಾಲೂಕಲ್ಲಿ ಹೋದ ಸರ್ಕಾರದಲ್ಲಿ ಬರೀ 14 ತಾಲೂಕಿಗೆ ತಾಲೂಕು ಆಡಳಿತ ಕಚೇರಿ ಕೊಟ್ಟಿದ್ರು. ಈಗ ನಾವು ಬಂದ ಮೇಲೆ 2 ವರ್ಷದಲ್ಲಿ 49 ತಾಲೂಕು ಹೊಸ ತಾಲೂಕುಗಳಿಗೂ ಕೂಡ ಪಾರ್ಟಿ ಪಕ್ಷ ನೋಡದೆ ಎಲ್ಲ ಹೊಸ ತಾಲೂಕುಗಳಿಗೆ 49 ಕಡೆ ನಾವು ಪ್ರಜಾಸೌಧವನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇವೆ. ಸೊ ಇವುಗಳನ್ನು ಕಾರ್ಯರೂಪಕ್ಕೆ ತರಬೇಕು, ಘೋಷಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಆ ಕೆಲಸ ಮಾಡ್ತಾ ಇದ್ದೇವೆ. ಅದು ಆಗೋವರೆಗೂ ಹೊಸ ತಾಲೂಕು ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳು ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವ್ರದನ್ನ ನಾವು ತಿರಸ್ಕಾರ ಮಾಡಿಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಈಗ ಘೋಷಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾನಿಷ್ಟೇ ಹೇಳ್ತಾ ಇದ್ದೇನೆ, ಸದ್ಯಕ್ಕೆ ಇಲ್ಲ, ಮಾಡುವಾಗ ನಿಮ್ಮದು ಸೇರಿಸ್ಕೊಂಡು ಮಾಡ್ತೀವಿ ಅನ್ನುವಂಥ ಮಾತನ್ನು ಹಿಂದೇನೂ ಅವ್ರಿಗೆ ಹೇಳಿದ್ದೇನೆ.
ಅವರು ಇಲ್ಲ ನಮಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಈಗಲೇ ಮಾಡಿ ಅಂತಾರೆ. ಈಗ ಇನ್ನೂ ಅವ್ರು ಹೇಳ್ದಂಗೆ 5-6-8 ತಾಲೂಕು ಹೊಸ ಬೇಡಿಕೆ ಇದೆ. ಸದ್ಯಕ್ಕೆ ಈ ಹಳೆ ಹೊಸದಾಗಿ ಘೋಷಣೆ ಆಗಿರುವಂಥ ತಾಲೂಕುಗಳನ್ನು ಸ್ಟೆಬಿಲೈಸ್ ಮಾಡಿ ಆ ನಂತರ ಮುಂದೆ ಮಾಡುವಾಗ ನಿಮ್ಮದನ್ನು ಟಾಪ್ ಪ್ರಯಾರಿಟಿಯಲ್ಲಿ ತಗೊಳ್ತೇವೆ ಅಂತ ಅಷ್ಟು ಮಾತ್ರ ನಾನೀಗ ಹೇಳಬಲ್ಲೆ. ಇನ್ನು ಉಳಿದಾಗೆ ಅವ್ರು ಕೇಳುವಂಥದ್ದು ಸರಿ ಇದೆ, ಆಕ್ರೋಶನೂ ಸರಿ ಇದೆ, ಆದರೆ ಮಾಡುವಾಗ ಮಾಡ್ತೀವಿ ಅನ್ನೋದು ಬಿಟ್ಟರೆ ನಾನೀಗ ಸದ್ಯಕ್ಕೆ ಮುಂದೆ ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ, ಸದ್ಯಕ್ಕೆ ಬೇಡ ಅಂತ. ಸದ್ಯಕ್ಕೆ ಅಷ್ಟೇ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡುವಂಥ ಆಲೋಚನೆ ಇದೆ, ಖಂಡಿತವಾಗಿ ಅವಾಗ ಅದನ್ನ ಪರಿಗಣಿಸ್ತೇವೆ. ಅಧ್ಯಕ್ಷರೇ, ಒಂದು ನಿಮಿಷ ತಡೆ. ಹೇಳಿದ್ದಾರೆ, ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಈಗ ನಮ್ಮ ಸಚಿವರು ನಮ್ಮ ಮಾತುಗಳೆಲ್ಲ ಕೇಳಿದ್ದಾರೆ. ಇನ್ನೇನು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು. ಗಣೇಶನ ಮೂರ್ತಿ ತಯಾರಕರು ಸಖತ್ ಬಿಸಿಯಾಗಿದ್ದಾರೆ. ಇದರ ನಡುವೆ ಈಗಾಗಲೇ ತಯಾರು ಮಾಡಿರುವ ಗಣೇಶ ಮೂರ್ತಿಗಳು ಬಹಳ ವಿಶೇಷ ಆಕರ್ಷಣೆಯನ್ನ ಹೊಂದಿವೆ. ಹೌದು, ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಪರಿಸರ ಸ್ನೇಹಿ ಗಣಪನಿಗೆ ಬೇಡಿಕೆ ಹೆಚ್ಚಿದೆ. ಈಗಾಗಲೇ ಸುಮಾರು 300ಕ್ಕೂ ಅಧಿಕ ಗಣೇಶ ಮೂರ್ತಿಯನ್ನ ತಯಾರಕರು ನಿರ್ಮಿಸಿದ್ದಾರೆ. ವಿಶೇಷ ಅಂದ್ರೆ ಈ ಬಾರಿ RCB ಕಪ್ ಗೆದ್ದ ಕಾರಣ ಕಪ್ ಹಿಡಿದುಕೊಂಡಿರುವ ಗಣೇಶನ ಮೂರ್ತಿಗೆ ಸಖತ್ ಡಿಮ್ಯಾಂಡ್ ಇದೆ. ಇನ್ನು ಗಣೇಶ ಮೂರ್ತಿ ತಯಾರಕರಾದ ವರುಣ್ ಮತ್ತು ರಾಜಗೋಪಾಲ್ ಈ ಬಾರಿ ಮೂರ್ತಿಗಳ ಬೇಡಿಕೆ ಬಗ್ಗೆ ಮಾಧ್ಯಮಗಳಿಗೆ ಉತ್ತರಿಸಿದ್ದಾರೆ. ರೆಡಿ ಇದೀವಿ. ಅದೇ ತರ ಜನ ಸ್ಪಂದಿಸ್ತಿದ್ದಾರೆ. ನಾವು ಅದೇ ತರ ಫೋಟೋ ಕೊಟ್ಟರೆ ಸಾಕು, ಅವ್ರು ಯಾವ ತರ ಕೇಳಿದ್ರು ಎಷ್ಟು. ಸರ್, ಈಗ ಬೇರೆ ಕಡೆ ಅಂದ್ರೆ ನಿಮ್ಗೆ ನಾರ್ಮಲ್ ಗಣೇಶ ಸಿಗುತ್ತೆ. ನಾರ್ಮಲ್ ಗಣೇಶ ಎಲ್ಲಾರು ಮಾಡ್ತಾರೆ. ಏನಂದ್ರೆ ನಾವು ಈ ಸಲ ಮುಂಬೈ ಸ್ಟೈಲ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ. ಮುಂಬೈ ಸ್ಟೈಲ್ ಅಲ್ಲಿ ಒಂದು 18 ಅಡಿ 20 ಅಡಿವರೆಗೂ ಮಾಡ್ಬೋದು. ಪೇಪರ್ ಸ್ಮೆಷಲ್ ಮಾಡ್ಬೋದು, ಕ್ಲೇ ಅಲ್ಲಿ ಮಾಡ್ಬೋದು. ಅದೇನಂದ್ರೆ ಅದು ಸ್ವಲ್ಪ ಜನಕ್ಕೆ ಕೆಲಸ ಬರಲ್ಲ. ಅದು ನಾವು ಬೇರೆಯವರು POP ಗಣೇಶ ಅಂದ್ಬಿಟ್ಟು ಪೇಪರ್ ಗಣೇಶ ಅಂದ್ಬಿಟ್ಟು POP ಅಂತ ಹೇಳ್ತಿದ್ದಾರೆ. ಅದನ್ನ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಜನ ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ತಿಳ್ಕೊಬೇಕು, ಪೇಪರ್ ಗಣೇಶ ಹೆಂಗಿರುತ್ತೆ, POP ಹೆಂಗಿರುತ್ತೆ ಅಂತ. ಅದನ್ನ ನೋಡ್ಕೊಂಡು ನೀವು ವ್ಯಾಪಾರ ಮಾಡ್ರಿ. ಯಾಕಂದ್ರೆ ಮೋಸ ಮಾಡೋ ಜಾಸ್ತಿ ಜನ ಇರ್ತಾರೆ. ಅದರಿಂದ ನಾವು ಪೇಪರ್ ಸ್ಮೆಷಲ್ ಮಾಡ್ತೀವಿ, ಕ್ಲೇ ಅಲ್ಲಿ ಮಾಡ್ತೀವಿ. ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಯಾವ ತರ ಮೆಚ್ಚುಗೆ ಇದೆ, ಫೋಟೋ ಕೊಟ್ರೆ ಸಾಕು. ಎಷ್ಟಡಿ ಬೇಕು ಅಂದ್ರೆ ನೀವು ಫೋಟೋ ಕೊಟ್ರೆ ಅದೇ ತರ ನಾವು ಮಾಡ್ಕೊಡಕ್ಕೆ ನಾವು ರೆಡಿ ಇದೀವಿ. ನಮ್ಮಲ್ಲಿ ಸುಮಾರು 150ರಿಂದ 200 ವೆರೈಟಿ ಇರುತ್ತೆ. ಒಂದೊಂದು ಗಣೇಶ ಒಂದೊಂದು ತರ ಇರುತ್ತೆ. ನೀವು ಫೋಟೋ ಯಾವ ತರ ಕೊಟ್ರೆ ಆ ತರ ಮಾಡಕ್ ನಾವು ರೆಡಿ ಇದೀವಿ. ಈ ಹಿಂದೆಗಿಂತ ಈಗಿನ ಪ್ರಸ್ತುತ ಸಾಲಿಗೆ ಏನಾದ್ರು ಡಿಮ್ಯಾಂಡ್ ಹೆಚ್ಚಿಗೆ ಆಗಿದೆ ಸರ್? ಡಿಮ್ಯಾಂಡ್ ನಮ್ಮಲ್ಲಿ ಜಾಸ್ತಿನೇ ಇರುತ್ತೆ. POP ಗಣೇಶ ಬೇಡ ಅಂತ ಹೇಳಿ ಕಸ್ಟಮರೇ ಬೇಡ ಅಂತಿದ್ದಾರೆ. ನಮ್ಗೆ POP ಗಣೇಶ ಬೇಡ, ಕ್ಲೇ ಅಲ್ಲಿ ನಮ್ ಮಾಡ್ಕೊಡಿ ಅಂತ ಜನ ಕೇಳ್ತಿದ್ದಾರೆ. ನಾವು ಅದೇ ತರ ಕೇಳ್ತಾರೆ. ನಾವು ಖುಷಿಯಿಂದ ನಾವು ಮಾಡ್ಕೊಡ್ತಾ ಇದೀವಿ. ನಿಮ್ಗೆ ಯಾವ ತರ ಬೇಕು, ಕ್ಲೇ ಅಲ್ಲೇ ಬೇಕಾ, ಪೇಪರ್ ಅಲ್ಲಿ ಬೇಕಾ, ನಾವು ಮಾಡ್ಕೊಡಕ್ ರೆಡಿ ಇದೀವಿ. ನಮ್ದು ಈಗ ಮುಂಬೈ ಸ್ಟೈಲ್ ಮಾಡ್ತಾ ಇದೀವಲ್ಲ, ತಮಿಳ್ನಾಡು, ಆಂಧ್ರ ಇರ್ಬೋದು, ನಮ್ಮ ಬೇರೆ ರಾಜ್ಯಗಳಿಂದ ಬಂದು ನಮ್ ಗಣೇಶಗಳು ಇಲ್ಲಿ ನಮ್ ಕರ್ನಾಟಕದಲ್ಲಿ ಬಂದು ತಗೊಂತಿದ್ದಾರೆ. ಅದು ನಮ್ಗೆ ಬಹಳ ಖುಷಿ ಆಗ್ತಿದೆ. ನಮ್ಗೆ ಈ ಕೆಲಸ ಮಾಡಿದ್ರೆ ನಮ್ಗೆ ಬಹಳ ಖುಷಿ ಇದೆ ನಮ್ಗೆ.
ನಮ್ಮ ತಂದೆಯವ್ರು ಮಾಡಿದ್ರು. ನಮ್ಮ ತಂದೆಯವರು ಹೋದ್ಮೇಲೆ ನಾವು ಮಾಡ್ಕೊಂಬತ್ತಾ ಇದ್ರೆ ನಮ್ಮಿಂದ ನಮ್ಮ ಮಕ್ಕಳು ಮಾಡ್ಕೊಂಬತ್ತಾ ಇದ್ರು. ಅವತ್ತಿಂದ ನಾವು ಮಣ್ಣು ಗಣೇಶನೇ ಕೆರೆಯಲ್ಲಿ ತಗೊಂಬಂದು ಒಂದು 5 ಥರ ಮಣ್ಣು ತಗೊಂಬಂದು ಮಿಷಿನಲ್ಲಿ ಅದೇ ಮಾಡಿ ನಾರ ಹಾಕಿ ನೀಟಾಗಿ ಅವತ್ತಿಂದ ಮಾಡ್ಕೊಂಬರ್ತಾ ಇದ್ದೀರಿ. ಸರ್ಕಾರದವರು ಕಲಾವಿದರಿಗೆ ಪ್ರೋತ್ಸಾಹನ ಇಲ್ಲ. ಇದ್ ಕಡೆ ನೋಡ್ತಾ ಇಲ್ಲ. ಒಂದು ಜಾಗ ಆಗಲಿ ನಮ್ಗೆ ಇಲ್ಲ. ಯಾಕಂದ್ರೆ ಅವತ್ತಿಂದ ಬಾಡಿಗೆ ಕಟ್ಕೊಂಬರ್ತಾ ಇದ್ದೀರಿ. ದಯವಿಟ್ಟು ಮುಂದೆ ಸರ್ಕಾರದವರು ಒಂದು ನಮ್ಗೆ ನಿವೇಶನ ಆಗಲಿ ಒಂದು ಜಾಗ ಸರ್ಕಾರದಿಂದ ಒಂದು ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀರಿ. ಮತ್ತೆ ನಾವು ಅವತ್ತಿಂದ ನಾವು ನಮ್ಮ ಮಕ್ಕಳನ್ನ ಇಲ್ಲೂ ಕಳಿಸಿದ್ರೆ ಇಲ್ಲೇ ಮಾಡ್ತಾ ಇದ್ದೀರಿ. ಅವರು ವಿದ್ಯಾಭ್ಯಾಸ ಮಾಡೋರೆ, ಗ್ರಾಜುಯೇಟ್ಗಳಾಗಿ ಎಲ್ಲೂ ಹೋಗಿದ್ರೆ ನಮ್ಮ ಕಲಾವಿದರದ್ದೇ ಮಾಡಬೇಕು, ನಿಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಅವರು ಇಲ್ಲೇ ಮಾಡ್ಕೊಂಡವ್ರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕಲಾವಿದರಿಗೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಪೇಪರ್ ಗಣೇಶ ಅಂತ ಹೇಳ್ತಾವ್ರೆ. ಪೇಪರ್ ಗಣೇಶ ಬಂದು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸದನದಲ್ಲಿ ಧರ್ಮಸ್ಥಳದ ಕದನ. ಗೃಹ ಸಚಿವ ಜಿ ಪರಮೇಶ್ವರ್ ಉತ್ತರಕ್ಕೆ ತೃಪ್ತರಾಗದ ವಿಪಕ್ಷ ಶಾಸಕರು. ಯಾರ ಒತ್ತಡದಿಂದ ಎಸ್ಐಟಿ ರಚನೆ ಮಾಡಿದ್ರಿ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯಾದ್ಯಂತ ಮೋಗೆ ಮಳೆಯ ಆರ್ಭಟ. ಅಪಾಯ ಮಟ್ಟದಲ್ಲಿ ತುಂಗೆ ಮತ್ತು ಭದ್ರೆ. ನಾಳೆಯೂ ಕೂಡ ಮಲೆನಾಡು ಮತ್ತು ಕರಾವಳಿಗೆ ರೆಡ್ ಅಲರ್ಟ್ ಘೋಷಣೆ. ಶಿವಮೊಗ್ಗ ಎನ್ಆರ್ಪುರ ರಸ್ತೆಯಲ್ಲಿ ಗುಂಡಿಗಂಡಾಂತರ. ಬಲಿಗಾಗಿ ಬಾಯ್ಬಿಟ್ಟು ಕಾದಿರುವ ರಸ್ತೆ. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಎನ್ನುತ್ತಿರುವ ಜನರು. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.